ಬಡವನಾದರೆ ಏನು ಶಿವ, ಕುಂಭಮೇಳಕ್ಕೆ ಬರುವೆನು ನಾ. ಟ್ರೈನ್ ಫ್ಲೈಟು ಇಲ್ದಿದ್ರು ಡಿಸ್ಕವರೇರಿ ಬರುವೆನು ನಾ. ಮುತ್ತುಗದೂವ ತರುವೆನು ನಾ. ಮೊದಲನೇ ಸರಿ ಹುಲಿ ನೋಡ್ತಾ ನಾನು. ಅರೈಲ್ ಘಾಟ್ ಸಂಗಮ್. ಫ್ರೆಂಡ್ಸ್, ಪ್ರಯಾಗ್ರಾಜಿಂದ ರಿಟರ್ನ್ ಆಗ್ತಾ ಇದ್ದೀನಿ. ಬೆಳಗ್ಗೆ 4 ಗಂಟೆಗೆ ಒಂದು ಆಕ್ಸಿಡೆಂಟ್ ಜಸ್ಟ್ ಆಗಿತ್ತು. ನಾನು ಪಾಸ್ ಆದೆ. ಬಾಡಿ ಅಲ್ಲಿ ಚಿಲ್ಲಾಪಿಲ್ಲಿ ಆಗಿದ್ದು. ನಾನು ಯಾವುದೋ ಗಾಡಿ ಅಂದ್ಕೊಂಡು ನನಗೆ ಪಾಸ್ ಆಯ್ತು. ತುಂಬ ಜನ ಇದ್ದಾರಲ್ಲ ಅಂತ ಸುಮ್ಮನೆ ಪಾಸ್ ಆದೆ. ಆಮೇಲೆ ಹಿಂದೆ ಬರ್ತಾ ಇದ್ದವರೊಬ್ರು ಫೋನ್ ಮಾಡಿ ಹೇಳಿದ್ರು, ಸ್ನೇಹ ಸಂಬಂಧ ಇರೋದು ಪ್ರೀತಿಸೋಕೆ, ವಸ್ತುಗಳಿರೋದು ಬಳಸೋಕೆ. ದಯವಿಟ್ಟು ಅದನ್ನ ಅದಲು ಬದಲು ಮಾಡಬೇಕು. ಎಲ್ಲ ಪ್ರೀತಿಯ ಕನ್ನಡಿಗರಿಗೆ ನಮಸ್ಕಾರಗಳು. ಕುಂಭಮೇಳ 2025 ಬ್ಯಾಂಗ್ಳೂರ್ ಟು ಪ್ರಯಾಗ್ರಾಜ್ ನಾನ್ ಸ್ಟಾಪ್ ವಯಾ ಹೈದರಾಬಾದ್, Nagpur, Jabalpur, approximately 1800 kilometers. It's already 2 p.m. I'm leaving Bangalore. Bum bum Bholenath, Om Namah Shivaya. Bum bum Bholenath, 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 bum bum, bum bum, Bol bum. Okay, अब पोहा है? हाँ सर. बाद में लेता हूँ. पोहा इसी में थोड़ा डालिए, बस थोड़ा. हाँ बस छोड़िए बस. French Tiger Reserve. Morning 3 a.m. Dear friends, ಈ ಸರಿ ಬಂದಿರೋ ಕುಂಭಮೇಳ 144 ಇಯರ್ಸ್ಗೆ ಒಂದು ಸರಿ ಅಂತ ಬರೋದು. ಆದರೆ ನಾವು ಈ ಕುಂಭಮೇಳಕ್ಕೆ ಬರಬೇಕಂದ್ರೆ ತುಂಬಾ ಕಷ್ಟ ಇದೆ. ಕಾರ್ ಪಾರ್ಕಿಂಗ್ ಬಂದು 10 to 20 ಕಿಲೋಮೀಟರ್ಸ್ ದೂರದಲ್ಲಿದೆ. ಅಲ್ಲಿಂದ ನಡ್ಕೊಂಡು ಹೋಗಬೇಕು. ಮತ್ತು ಕಾರ್ ಹಾಕಿ ತೆಗಿಬೇಕಂದ್ರೆ ಅದೇ ಒಂದು ದಿವಸ ಆಗುತ್ತಂತೆ, ಅಷ್ಟು ಟ್ರಾಫಿಕ್ ಜಾಮ್ ಇದೆಯಂತೆ. ಇನ್ನು ಟ್ರೈನು ಮಾತಾಡ್ಸಂಗೆ ಇಲ್ಲ. ಫ್ಲೈಟ್ ಚಾರ್ಜ್ ಬಂದು ಲಂಡನ್ಗೆ ಹೋಗಿ ಬರ್ಬೋದು ಅಷ್ಟಿದೆಯಂತೆ. ಏನು ಮಾಡೋದು? ಹಾಗಾಗಿ ನಾನು ಐರಾವತ ತೊಗೊಂಡು ಬಂದುಬಿಟ್ಟೆ. ತ್ರಿವೇಣಿ ಸಂಗಮದ ಪಕ್ಕನೇ ಲ್ಯಾಂಡಿಂಗು, ಟೇಕ್ ಆಫು ಎಲ್ಲ ಮಾಡ್ಬೋದು. ನಾನು ಆಪೋಸಿಟ್ ಸೈಡಲ್ಲಿ ಬರ್ತಾ ಇರೋ ಗಾಡಿಗಳೆಲ್ಲ ಸಂಗಮದಲ್ಲಿ ಮುಳುಗಿ ಪಾಪ ಕಳ್ಕೊಂಡು ಬರ್ತಾ ಇದ್ದಾವೆ. ಈ ಕಡೆಯಿಂದ ಬರ್ರ ಅಂತ ಹೋಗ್ತಾ ಇರೋ ಗಾಡಿಗಳೆಲ್ಲ ಪಾಪ ಕಳ್ಕೊಳಕ್ಕೆ ಹೋಗ್ತಾ ಇದ್ದಾವೆ. ನಾನು 2 ದಿವಸ ಹೋಗೋದು, 1 ದಿವಸ ಅಲ್ಲಿದ್ದು 2 ದಿವಸ ರಿಟರ್ನ್ ಬರ್ತಾ 5 ದಿವಸ ಅಂದ್ಕೊಂಡು ಬಂದೆ. 3 ದಿವಸದಿಂದ ಕಂಟಿನ್ಯೂಸ್ ಆಗಿ ಗಾಡಿ ಓಡಿಸ್ತಾ ಇದ್ದೀನಿ. ಇನ್ನೂ ಪ್ರಯಾಗ್ರಾಜ್ ಸಿಗಲೇ ಇಲ್ಲ. ಮೋಸ್ಟ್ಲಿ ಇವತ್ತು ನೈಟ್ ರೀಚ್ ಆಗ್ತೀನಿ. ಓಕೆ ಬಾಯ್. ಪ್ರಯಾಗ್ರಾಜ್ ಇನ್ನೂ 50 ಕಿಲೋಮೀಟ್ರ್ ಇದೆ. ಆಗಲೇ ಇಲ್ಲಿ ಫುಲ್ಲು ಜಾಮ್ ಆಗಿದೆ. ಮಧ್ಯರಾತ್ರಿ 12 ಗಂಟೆ. ಒಂದು 70 ಕಿಲೋಮೀಟರ್ಸ್ ಇದೆ ಪ್ರಯಾಗ್ರಾಜು. ನಿದ್ದೆ ನಿಜ ನಡೀತದೆ ನಿದ್ದೆ. ಬಟ್ ಅಲ್ಲಿ ಹೋಗಿ ತಲುಪಿಬಿಟ್ರೆ ಹೆಂಗೋ ಹೆಂಗೋ ಅಲ್ಲೋಗಿ ನಿದ್ದೆ ಮಾಡೋದು ನಡೀತೆ. ಬಟ್ ಅಲ್ಲಿ ಹೋಗಿ ನಿದ್ದೆ ತುಂಬ ಹಿಡಿತದೆ. ಸ್ವಲ್ಪ ಹೊತ್ತು ಬಿಟ್ಟು ನೋಡ್ತೀನಿ. ಲೆವೆಲ್ ಬಂದಿದ್ದೆ 2 ಕಿಲೋಮೀಟರ್ ಜಾಮ್ನ ಬೈಪಾಸ್ ಮಾಡ್ಕೊಂಡು ಇಲ್ಲಿ ಬಂದ್ಬಿಟ್ಟು.
ಇದರಲ್ಲಿ ಹೋಗ್ತಾ ಇದ್ದೀವಿ. ಟ್ರಾಫಿಕ್ ಜಾಮ್ ಹೆಂಗಿತ್ತು ಅಂದರೆ ನಮಗಿನ್ನ 4 ಅವರ್ ಮುಂಚೆ ಬಂದಿದ್ದ ಕಾರ್ಗಳೆಲ್ಲ ನಮ್ಮ ಹಿಂದೆ ಇದ್ದಾವೆ. ಇನ್ನೂ 4 ಅವರ್ ಆದರೂ ಅವ್ರು ಬರೋಲ್ಲ ಗ್ಯಾರಂಟಿ. ಬೈಕಲ್ಲಿ ಚೆನ್ನಾಗಿ ನುಗ್ಗಿಸ್ಕೊಂಡು ಬಂದ್ಬಿಟ್ಟು ಮುಂದೆಗಡೆ. ಅರೈಲ್ ಘಾಟ್ ಸಂಗಮ್. ಅರೈಲ್ ಘಾಟ್ಗೆ ಹೋಗ್ತಾ ಇದ್ದೀನಿ. ಇಲ್ಲಿ ಕಾರೆಲ್ಲ ಬಿಡಲ್ಲ, 2 ವೀಲರು ಬಿಡ್ತಾರೆ. ತ್ರಿವೇಣಿ ಸಂಗಮ್ವರೆಗೂ 2 ವೀಲರ್ ಹೋಗುತ್ತೆ. ಅಲ್ಲಿ ಹೋಗಿ ಸ್ನಾನ ಮಾಡ್ಕೊಂಡು ಬರ್ಬೋದು. 1823 ಕಿಲೋಮೀಟರ್ಸ್ ಬ್ಯಾಂಗ್ಳೂರ್ ಟು ಪ್ರಯಾಗರಾಜ್. 3 days ಸೋಲೋ. बाय. इसका वाइट बनवाओ पहला, ये उसका हाँ था नाही ह्याला वाईट बनव. हाँ मत हिलाओ, अभी छोड़ दो. छोड़ो आगे छोड़ो. हाँ पानी निकल दो, ऐसा अब पानी से निकल थोड़ा. हाँ बस थोड़ा. हाँ बस. ओके छान. हाँ और इधर ये छोड़ दो, ऐसा छोड़ दो. हाँ बस ओके. किसान मंडल धनबाद से आया है नाइट के पास. चार बजे हो गए. आप बोलिए इधर कौन सा टेम्पल है रास्ते में? मैयर के पास शारदा भवानी टेम्पल. हाँ उसके बाद में बागेश्वर का. हाँ तो शास्त्री का नाम क्या है? वीरेंद्र शास्त्री. हिंदू राष्ट्र बना रहा है ऐसा बोला. मुझे पता नहीं था, मैं भी जाता हूँ उधर. हम लोग कल से प्रयागराज से बाद में हाँ उधर तो 80 किलोमीटर का ट्रैफिक जाम था ना. हम लोग कल शाम में निकल गए, 4 बजे कल निकल गए. हाँ 4 बजे निकल के मैयर में. हाँ रास्ते में मैया मंदिर है. ಫ್ರೆಂಡ್ಸ್, ಪ್ರಯಾಗರಾಜಿಂದ ರಿಟರ್ನ್ ಆಗ್ತಾ ಇದ್ದೀನಿ. ಬೆಳಗ್ಗೆ 4 ಗಂಟೆಗೆ ಒಂದು ಆಕ್ಸಿಡೆಂಟ್ ಜಸ್ಟ್ ಆಗಿತ್ತು. ನಾನು ಪಾಸ್ ಆದೆ. ಬಾಡಿ ಅಲ್ಲಿ ಚಿಲ್ಲಾಪಿಲ್ಲಿ ಆಗಿದ್ದು. ನಾನು ಯಾವುದೋ ಗಾಡಿ ಅಂದ್ಕೊಂಡು ನನಗೆ ಪಾಸ್ ಆಯ್ತು, ತುಂಬ ಜನ ಇದ್ದಾರಲ್ಲ ಅಂತ ಸುಮ್ಮನೆ ಪಾಸ್ ಆದೆ. ಆಮೇಲೆ ಹಿಂದೆ ಬರ್ತಾ ಇದ್ದವರೊಬ್ಬರು ಫೋನ್ ಮಾಡಿ ಹೇಳಿದ್ರು ಕರ್ನಾಟಕದ ಟ್ರ್ಯಾಕ್ಸ್ ಗಾಡಿ ಅಂತ 7 ಜನ ಸತ್ತೋಗಿದ್ದಾರಂತೆ. ಒಬ್ಬರದ್ದು ತಲೆನೇ ಕಟ್ಟಾಗೋಗಿದೆ ಅಂತೆ, ಇನ್ನೊಬ್ಬ ಮಾತ್ರ ಬದುಕಿದ್ದಾನಂತೆ. ಇಲ್ಲಿ ಹೆಂಗಾಗ್ತಾಯಿದೆ ಅಂದರೆ ಗಂಟೆಗೆ ಒಂದೊಂದು ಆಕ್ಸಿಡೆಂಟ್ ಆಗ್ತಾಯಿದೆ, ಆ ಥರ ಇದೆ. ಅದಕ್ಕೆ ನಾನು ಹೇಳೋದೇನೆಂದರೆ ನೈಟ್ ರೈಡ್ ಮಾಡಲೇಬೇಡಿ. ನನಗೂ ತುಂಬ ಜನ ಹೇಳ್ತಾಯಿದ್ರು, ಕೇಳ್ತಾ ಇರಲಿಲ್ಲ. ಬಟ್ ನೈಟ್ ರೈಡ್ ಅಂತೂ ಮಾಡಲೇಬೇಡಿ. ಹಂಗೂ ನಿದ್ದೆ ಬಂದರೆ ಪೆಟ್ರೋಲ್ ಪಂಪಲ್ಲಾದರೂ ಚಾಪೆ ಹಾಸ್ಕೊಂಡು ಮಲ್ಕೊಂಬಿಡಿ. ಪ್ರೆಸ್ಟೀಜ್ಗಿನ್ನ ಪ್ರಾಣ ದೊಡ್ಡದು. ಓಂ ನಮಃ ಶಿವಾಯ. ठंड बहुत है. आज ही रखी ठंड. हाँ आज ही अभी एक एक्सीडेंट हुआ है कर्नाटक का ट्रैक्स का. वो नींद में उस तरफ पलट गया और 3 लोग शायद मर गया होगा. पीछे महिलाएं. एक पोहा दे दीजिए, 2 बज्जी मिर्ची. मॉर्निंग ब्रेकफास्ट पोहा बिसी बज्जी और जबलपुर. तो दवाई की रहे क्या दवाई बनाते इसे? अरे हमें खुद पता नहीं, कोई न मांगो. हाँ? अरे कोई न मांगो है.
कोई मांगो। हाँ हमें खुद पता नहीं है। आपको पता नहीं है? हाँ ना। इसका नाम क्या है? इसका नाम है भटकाचरिया। भटकाचरिया। हाँ हाँ, हाँ ये इधर मिलता है? ये तो मिल रहा है, नहीं बोल रहा हूँ, बोलिए आप। हाँ, नहीं मिलता है। ठीक। सियोनी, मध्य प्रदेश। ಮೊದಲನೇ ಸರಿ ಹುಲಿ ನೋಡ್ತಾ ಇರೋದು ನಾನು. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಯಿತು. ಸಮೋಸ ಬಜ್ಜಿ. ಹೈದರಾಬಾದಲ್ಲಿ ತುಂಬ ಫ್ಲೈಓವರಲ್ಲಿ ಟೂ ವೀಲರ್ ಅಲೋ ಇಲ್ಲ. ಗೂಗಲ್ ಮ್ಯಾಪ್ ಹಾಕಿದ್ರೆ ಜಿಲೇಬಿ ಥರ ಕಾಣಿಸುತ್ತೆ, ತಲೆ ಹಂಗೆ ಗುಯ್ ಅಂತ ಒಂದ್ಸರಿ. ಹೈದರಾಬಾದ್ ಟ್ರಾಫಿಕ್. ಗೂಗಲ್ ಮ್ಯಾಪು ಯಾವುದೋ ಫಾರೆಸ್ಟ್ ರೋಡ್ ತೋರಿಸ್ಕೊಂಡು ಕೋತಿಗಳೆಲ್ಲ ಓಡಿಸ್ಕೊಂಬರ್ತಾಯಿದ್ವು ಅಂತೇಳಿ ಅದು ಬಿಟ್ಟು ಸಿಟಿ ಒಳಗಡೆ ಎಂಟ್ರಾದೆ. ಇಲ್ಲಿ ನೋಡಿದ್ರೆ ಹಂಗೆ ಹೋಗಿದ್ರೆ ಎಷ್ಟು ಚೆನ್ನಾಗಿರೋದು ಅನ್ನಿಸ್ತದೆ. 2 ಅವರ್ ಲಾಸ್. ತ್ರಿವೇಣಿ ಸಂಗಮ, ಶಾಹಿ ಸ್ನಾನ್, ಸೀಕ್ರೆಟ್ ವಾಟರ್. ಮೊಬೈಲ್ ಸ್ಟ್ಯಾಂಡು ಕಿತ್ತೋಯ್ತು, ತಿರ್ಗಾ ಇದು ಮುರಿದೋಯ್ತು. ಚೈನ್ ಹತ್ರ ನೋಡಿ, ಈಗ ಮನೆ ಹತ್ರ ಬರ್ತಾ ಬರ್ತಾ ಲಡ್ಕ ಅಂತ ಸೌಂಡ್ ಬರ್ತಾಯಿದೆ. ಅದು ಏನಾಗಿದೆ ಗೊತ್ತಿಲ್ಲ, ಹೊಸ ಚೈನ್ ಹಾಕ್ಸಿದ್ದೆ. ಏನು ಪಾರ್ಟ್ಸ್ ಕಿತ್ಕೊಂಡೋಗಿದೆ ಗೊತ್ತಿಲ್ಲ. ಕುಂಬೇಳ ರೈಡ್ ಎಂಡ್ ಮಾಡ್ತಾಯಿದ್ದೀನಿ. 6 ಡೇಸ್ ಆಯಿತು. ಹೋಗೋದು 3 ದಿವಸ, ಅಲ್ಲಿ ನೋಡಿದ ಅರ್ಧ ದಿವಸ, ಬರೋದು 3 ದಿವಸ. ಟೋಟಲ್ 3673 ಕಿಲೋಮೀಟರ್ಸ್ ಆಗಿದೆ. ನಿನ್ನೆ ನಾಗ್ಪುರ್ ಪೆಂಚ್ ಟೈಗರ್ ಸಫಾರಿ ಹತ್ರ ನೋಡಿ ಆಲ್ಟ್ ಆಗಿದ್ದೆ. ಅಲ್ಲಿಂದ ಕಂಟಿನ್ಯೂಸ್ ಆಗಿ 1100 ಕಿಲೋಮೀಟರ್ಸ್ ಓಡಿಸ್ಕೊಂಡು ಬಂದಿದ್ದೀನಿ. ಈ ಗಾಡಿ ಹಿಮಾಲಯನ್ ಟೂರ್ಗೆ ಹೋದಾಗಲೇ ಅರ್ಧ ಜೀವ ಆಗಿತ್ತು, ಈಗ 3/4 ಜೀವ ಹೊರಟೋಗಿದೆ. ಪಾಪ ಎಲ್ಲೆಲ್ಲ ಬಂದು ಇವನ ಕೈಲಿ ತಗ್ಲಾಕೊಂಡಲ್ಲ ಅಂತ ಬೈಕೊಂತ ಇರುತ್ತೆ. ಥ್ಯಾಂಕ್ ಯು ಡಿಸ್ಕವರ್. ವಿಡಿಯೋಸ್ ನೋಡಿ ಜನ ಕೇಳೋದು 2 ಪ್ರಶ್ನೆ. ಒಂದು, ನೀವೇನು ಕೆಲಸ ಮಾಡ್ತೀರಾ? ಇನ್ನೊಂದು, ನಿಮಗೆ ಪೈಲ್ಸ್ ಬರಲ್ವಾ? ಉತ್ತರ ಒಂದೇ.